ಸೊ ಗೆಳೆಯರೆ, ಎಲ್ಲಿ ಮನಸ್ಸಿರ್ತದೋ ಅಲ್ಲಿ ಒಂದು ಮಾರ್ಗ ಇದ್ದೇ ಇರ್ತದೆ. ಭಾರತವು ಬಹಳ ಸಮಯದಿಂದಲೂ ಎಂಜಿನ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಪ್ರಯತ್ನಿಸುತ್ತಿತ್ತು. ಆದರೆ ಪ್ರತಿ ಬಾರಿಯೂ ಅದು ತಾಂತ್ರಿಕ ಸಂಕೀರ್ಣತೆಯ ಜಾಲದಲ್ಲಿ ಸಿಕ್ಕಾಕಿಕೊಂಡಿದೆ. ಈಗ ಫ್ರಾನ್ಸು ಭಾರತವನ್ನ ವಿಶ್ವದ ಅಗ್ರ ರಾಷ್ಟ್ರಗಳ ಶ್ರೇಣಿಗೆ ತರಬಲ್ಲ ಒಂದು ಮಾರ್ಗವನ್ನ ತೋರಿಸಿದೆ. ಫ್ರಾನ್ಸು ಈಗ ಭಾರತಕ್ಕೆ ರಕ್ಷಣಾ ಮತ್ತು ವಾಯುಯಾನ ಕ್ಷೇತ್ರದಲ್ಲಿ ಸ್ವಾವಲಂಬನೆಯ ಹೊಸ ಉತ್ತುಂಗಕ್ಕೆ ಕೊಂಡೊಯ್ಯುವ ತಂತ್ರಜ್ಞಾನದ ಒಂದು ಪ್ರಸ್ತಾಪವನ್ನ ಕೊಟ್ಟಿದೆ. ಆಕ್ಚುಲಿ ಅದು ಸಿಂಗಲ್ ಕ್ರಿಸ್ಟಲ್ ಟರ್ಬೈನ್ ಬ್ಲೇಡ್ ಅಂದರೆ SCTB. ಈ ತಂತ್ರಜ್ಞಾನವು ಫೈಟರ್ ಜೆಟ್ಗಳು ಮತ್ತು ಪ್ಯಾಸೆಂಜರ್ ವಿಮಾನಗಳ ಎಂಜಿನ್ಗಳಿಗೆ ಬಹಳ ಮುಖ್ಯವಾಗಿವೆ. ಈಗ ಭಾರತಕ್ಕೂ ಇದು ಸಾಧ್ಯವಾಗಲಿದ್ದು, ಈ ಸಂಕೀರ್ಣ ತಂತ್ರಜ್ಞಾನದ ಸಹ ಅಭಿವೃದ್ಧಿ ಮತ್ತು ತಾಂತ್ರಿಕ ವರ್ಗಾವಣೆಯನ್ನು ಫ್ರಾನ್ಸ್ ಭಾರತಕ್ಕೆ ಪ್ರಸ್ತಾಪಿಸಿದೆ. ಅಂದರೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ TOT ಅನ್ನ ಪ್ರಸ್ತಾಪಿಸಿದೆ. ಇಲ್ಲಿಯವರೆಗೆ ಈ ತಂತ್ರಜ್ಞಾನವು ಅಮೆರಿಕ, ಬ್ರಿಟನ್, ರಷ್ಯಾ ಮತ್ತು ಫ್ರಾನ್ಸ್ನಲ್ಲಿಯೇ ಅಷ್ಟೇ ಇತ್ತು ಹಾಗೂ ಇದನ್ನ ಅತ್ಯಂತ ಗೌಪ್ಯವೆಂದೇ ಪರಿಗಣಿಸಲಾಗಿದೆ. ಬಹಳ ಹಿಂದಿನಿಂದಲೂ ಭಾರತವು ಆಧುನಿಕ ಇಂಜಿನ್ಗಳ ತಂತ್ರಜ್ಞಾನದಲ್ಲಿ ಸ್ವಾವಲಂಬಿಯಾಗಲು ಪ್ರಯತ್ನಿಸುತ್ತಿದೆ. ಆದರೆ SCTB ಅಂತ ಸಂಕೀರ್ಣ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಕ್ಕೆ DRDOಗೆ ಇನ್ನೂ ಸಾಧ್ಯವಾಗಿದ್ದಿಲ್ಲ. ಸೊ ಈಗ ಆ ಅಂತರವನ್ನು ನಿವಾರಿಸಲು ಫ್ರಾನ್ಸ್ನ ಈ ಪ್ರಸ್ತಾಪ ಭಾರತಕ್ಕೆ ಒಂದು ಸುವರ್ಣ ಅವಕಾಶವಾಗಿದೆ. ಸೊ ಬನ್ನಿ ಗೆಳೆಯರೆ, ಈ SCTB ತಂತ್ರಜ್ಞಾನವು ಯಾಕೆ ವಿಶೇಷವಾಗಿದೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಆಕ್ಚುಲಿ ಫೈಟರ್ ಜೆಟ್ಗಳ ಎಂಜಿನ್ಗಳಿಗೆ ತೀವ್ರವಾದ ಶಾಖ ಮತ್ತು ಒತ್ತಡವನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಬೇಕು. ಸೊ ಈ SCTB ಟೆಕ್ನಾಲಜಿ ಇದನ್ನು ಸಾಧ್ಯವಾಗಿಸಲಿದೆ. ಭಾರತಕ್ಕೆ ಭವಿಷ್ಯದಲ್ಲಿ ಸಾವಿರಾರು ಪ್ಯಾಸೆಂಜರ್ ವಿಮಾನಗಳು ಬೇಕಾಗ್ತವೆ. ಸೊ ಈ ತಂತ್ರಜ್ಞಾನವು ಭಾರತವನ್ನ ಅಮೆರಿಕ ಮತ್ತು ಬ್ರಿಟನ್ ಅಂತಹ ದೇಶಗಳಿಗೆ ಸರಿಸಮಾನಾಗಿ ಇರಿಸಬಹುದು. ಫ್ರಾನ್ಸು ಈ ಪ್ರಸ್ತಾಪನೆಯೊಂದಿಗೆ ಭಾರತದ ಕೆಲವು ಹಳೆಯ ನೀತಿಗಳ ಕಡೆಗೆ ಬೊಟ್ಟು ಮಾಡಿತ್ತು. ಭಾರತವು ಈ ಮೊದಲು ಫ್ರೆಂಚ್ ಎಂಜಿನ್ಗಳಿಗೆ ಆದ್ಯತೆ ನೀಡಿದ್ದಿಲ್ಲ ಹಾಗೂ ನೇರವಾಗಿ ಅಮೆರಿಕದಲ್ಲಿ ತಯಾರಾಗಿರುವ ಎಂಜಿನ್ಗಳ ಮೇಲೆ ಅವಲಂಬಿತವಾಗಿತ್ತು. ಭಾರತಕ್ಕೆ ಈ ಜಂಟಿ ಎಂಜಿನ್ ಅಭಿವೃದ್ಧಿಗೆ ಯಾವುದೇ ಎಜೆಂಡಾ ಇದ್ದಿದ್ದಿಲ್ಲ. ಆದ್ದರಿಂದ ಅದು ಶಸ್ತ್ರಾಸ್ತ್ರಗಳ ತಯಾರಿಕೆ ಮತ್ತು ಎಂಜಿನ್ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಲು ಪ್ರಾರಂಭಿಸಿತ್ತು. ಆದಾಗ್ಯೂ ಈಗಾಗಲೇ US ಎಂಜಿನ್ ಅನ್ನು ಆಯ್ಕೆ ಮಾಡಲಾಗಿತ್ತು. ಆದ್ದರಿಂದ ಫ್ರಾನ್ಸ್ಗೆ ಭಾರತದೊಂದಿಗೆ ಸಹಕರಿಸಲು ಅವಕಾಶ ಸಿಗಲಿಲ್ಲ. ಫ್ರಾನ್ಸ್ನ ಈ ಹೆಜ್ಜೆಯು ಕಾರ್ಯತಂತ್ರದ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾಗಿದ್ದು, ಈ ಫ್ರಾನ್ಸು ಭಾರತವು ಇನ್ನು ಮುಂದೆ ಅಮೆರಿಕದ ಎಂಜಿನ್ ಆಯ್ಕೆಯನ್ನ ಅವಲಂಬಿಸಿರುವುದಿಲ್ಲ ಅನ್ನೋದನ್ನ ಖಚಿತಪಡಿಸಿಕೊಳ್ಳಲು ಬಯಸುತ್ತಿದೆ. ಪ್ರಸ್ತುತ ಅಮೆರಿಕದ ಎಂಜಿನ್ಗಳ ಮೇಲೆ ಅವಲಂಬಿತವಾಗಿರುವ ಭಾರತದ ತೇಜಸ್ MK2 ಪ್ರಾಜೆಕ್ಟ್ಗೆ ಫ್ರಾನ್ಸ್ನ ಈ ಪ್ರಸ್ತಾಪನೆಯು ಮಹತ್ವದಾಗಿರಬಹುದು. ಇಲ್ಲಿಯವರೆಗೆ DRDOವು ಈ SCTB ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ ಪ್ರಯತ್ನಿಸಿದೆ, ಆದರೆ ಅದನ್ನು ಪಡೆಯುವುದಕ್ಕಾಗಿ ಸಾಧ್ಯವಾಗಿಲ್ಲ. ಈಗ DRDOಗೆ ಫ್ರಾನ್ಸ್ನೊಂದಿಗಿನ ಈ ಒಪ್ಪಂದವು ಒಂದು ಹೊಸ ಆರಂಭವಾಗಬಹುದು. ಹಾಗಾದರೆ ಈಗ ಭಾರತಕ್ಕೆ ಇದರಿಂದ ಏನು ಸಿಗ್ತದೆ ಅನ್ನೋದನ್ನು ತಿಳಿದುಕೊಳ್ಳೋಣ. ಈ SCTB ಟೆಕ್ನಾಲಜಿಯ ಟ್ರಾನ್ಸ್ಫರು ಭಾರತ ಮತ್ತು ಫ್ರಾನ್ಸ್ ನಡುವಿನ ತಂತ್ರಜ್ಞಾನದ ಅಭಿವೃದ್ಧಿಯ ನಿರ್ಮಾಣದ ಉದ್ಯಮಕ್ಕೆ ಒಂದು ಗೇಮ್ ಚೇಂಜರ್ ಅನ್ನೋದನ್ನು ಸಾಬೀತುಪಡಿಸಬಹುದು. ಭಾರತ ಮತ್ತು ಫ್ರಾನ್ಸ್ ನಡುವಿನ ಈ ತಂತ್ರಜ್ಞಾನದ ಸಹ ಅಭಿವೃದ್ಧಿಯು ಭಾರತವನ್ನು ದೀರ್ಘಕಾಲದವರೆಗೆ ಸ್ವಾವಲಂಬಿಯನ್ನಾಗಿ ಮಾಡುತ್ತದೆ. ಈ ತಂತ್ರಜ್ಞಾನದ ಮೂಲಕ ಭಾರತ ಅಮೆರಿಕ ಮತ್ತು ಬ್ರಿಟನ್ ಅಂತ ಶಕ್ತಿಗಳ ವಿರುದ್ಧ ನಿಲ್ಲುವುದಕ್ಕೆ ಸಾಧ್ಯವಾಗಿಸುತ್ತದೆ. ಆದಾಗ್ಯೂ ಫ್ರಾನ್ಸ್ನ ಈ ಪ್ರಸ್ತಾಪವು ಭಾರತಕ್ಕೆ ಕೇವಲ ತಾಂತ್ರಿಕ ಸಹಕಾರ ಅಷ್ಟೇ ಅಲ್ಲದೆ ಇದೊಂದು ಹೊಸ ಯುಗವನ್ನ ಪ್ರಾರಂಭಿಸುವಂತಿದೆ. ಆದರೆ ಇಲ್ಲಿ ಪ್ರಶ್ನೆ ಏನು ಅಂದ್ರೆ, ಭಾರತವು ಈ ಅವಕಾಶದ ಸಂಪೂರ್ಣ ಪ್ರಯೋಜನವನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದ ಅನ್ನೋದು. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಹೌದು ಅಥವಾ ಇಲ್ಲ ಅನ್ನೋದನ್ನ ಕಮೆಂಟ್ ಮಾಡುವ ಮೂಲಕ ಖಂಡಿತ ನಮಗೆ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.